IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಇದು 3 ಹಂತಗಳಲ್ಲಿ ನಡೆಯುವಂಥ ಒಂದು ಎಕ್ಸಾಮ್. ಫಸ್ಟು ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ. ಪ್ರಿಲಿಮ್ಸ್ ಎಕ್ಸಾಮ್ಗೆ ನೀವು ಕ್ವಾಲಿಫೈ ಆಗಲಿಕ್ಕೆ 2 ಪೇಪರ್ಗಳ ಎಕ್ಸಾಮನ್ನು ಬರೀಬೇಕಾಗ್ತದೆ. ಇದರಲ್ಲಿ ಪ್ರಿಲಿಮ್ಸಲ್ಲಿ ಒಂದು ಜನರಲ್ ಸ್ಟಡೀಸ್ ಅಂದರೆ ಸಾಮಾನ್ಯ ಅಧ್ಯಯನ ಮತ್ತು ಇನ್ನೊಂದು CSAT ಅಂತೇಳಿ ಎಕ್ಸಾಮ್ ಇರ್ತದೆ. ನೀವು ಮೇನ್ಸಲ್ಲಿ ನಿಮಗೆ 9 ವಿಷಯಗಳ 9 ಸಬ್ಜೆಕ್ಟನ್ನು ಇನ್ಕ್ಲೂಡ್ ಮಾಡಿಕೊಂಡು ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ 9+2 ಸಬ್ಜೆಕ್ಟ್ ಇರ್ತದೆ. 2 ಸಬ್ಜೆಕ್ಟ್ ನಿಮಗೆ ಕ್ವಾಲಿಫೈಯಿಂಗ್ ಸಬ್ಜೆಕ್ಟ್ ಅಂತೇಳಿ ಕರಿತೀವಿ ನಾವು. ಕ್ವಾಲಿಫೈಯಿಂಗ್ ಸಬ್ಜೆಕ್ಟ್ ಯಾವುದು ಅಂದರೆ ಒಂದು ಇಂಗ್ಲೀಷ್ ಕಂಪಲ್ಸರಿ ಇದ್ದೇ ಇರ್ತದೆ. ಇಂಗ್ಲೀಷನ್ನು ನೀವು ಕಂಪಲ್ಸರಿ ಕ್ವಾಲಿಫೈ ಆಗಲೇಬೇಕಾಗ್ತದೆ. ಅದರ ಜೊತೆ ಒಂದು ಇಂಡಿಯನ್ ಲ್ಯಾಂಗ್ವೇಜ್, ಭಾರತದಲ್ಲಿ ಮಾನ್ಯತೆ ಇರುವಂಥ ಲ್ಯಾಂಗ್ವೇಜ್ಗಳಲ್ಲಿ ಯಾವುದಾದ್ರೂ ಒಂದು ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಟ್ ಮಾಡಿ ಅದರ ಒಂದು ಕ್ವಾಲಿಫಿಕೇಷನ್ನ ಪಡ್ಕೋಬೇಕಾಗ್ತದೆ. ಈ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನೀವು ಕರ್ನಾಟಕದವರೇ ಆಗಿದ್ದರೆ ನೀವು ಒಂದು ಕನ್ನಡ ಎಕ್ಸಾಮನ್ನು ನೀವು ಒಂದು ಕ್ವಾಲಿಫೈ ಎಕ್ಸಾಮ್ ಆಗಿ ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ಇಂಗ್ಲೀಷ್ ಮಾತ್ರ ಕಂಪಲ್ಸರಿ ಇರ್ತದೆ. 9+2 ಟೋಟಲ್ 11 ವಿಷಯಗಳಲ್ಲಿ ನಿಮಗೆ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗುತ್ತದೆ. ಇದು IAS ಎಕ್ಸಾಮ್ ಪ್ರತಿ ವರ್ಷವೂ ರೊಟೀನ್ ಆಗಿ ನಡೆಯುವಂಥ ಎಕ್ಸಾಮ್ ಆಗಿರೋದ್ರಿಂದ ಇದು ಪ್ರತಿ ವರ್ಷ ಜನವರಿ ಟು ಫೆಬ್ರವರಿಯಲ್ಲಿ ಇದರ ಒಂದು ಅಪ್ಲಿಕೇಶನ್ನ ಕಾಲ್ ಫಾರ್ ಮಾಡಲಾಗುತ್ತೆ. ಆ ಅಪ್ಲಿಕೇಶನ್ ಆದ ನಂತರ 3 ರಿಂದ 4 ತಿಂಗಳು ಅಂದರೆ ಮೇ ಟು ಜೂನಲ್ಲಿ ಈ ಒಂದು ಎಕ್ಸಾಮನ್ನು ಪ್ರಿಲಿಮ್ಸ್ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗುತ್ತೆ. ಇದಾದ 4 ರಿಂದ 5 ತಿಂಗಳೊಳಗೆ ನಿಮಗೆ ಮೇನ್ಸ್ ಎಕ್ಸಾಮ್ ಬರ್ತದೆ. ಮೇನ್ ಎಕ್ಸಾಮ್ ಯಾವ ರೀತಿಯಾಗಿರ್ತದೆ ಅಂದರೆ 11 ವಿಷಯಗಳದ್ದು. ಇದಾದ ಕೆಲವು ತಿಂಗಳೊಳಗಾಗಿ ನಿಮಗೆ ಒಂದು ಇಂಟರ್ವ್ಯೂಗೆ ಕಾಲ್ ಫಾರ್ಮ್ ಬರ್ತದೆ. ಇಂಟರ್ವ್ಯೂ ಮುಗೀತು ಅಂತಂದರೆ ನೆಕ್ಸ್ಟ್ ನಿಮಗೆ ಒಂದು ಟ್ರೈನಿಂಗ್ ಪೀರಿಯಡ್ ಅಂತ ಇರ್ತದೆ. ಅದಾದ ಮೇಲೆ ನಿಮ್ಮ ಕ್ವಾಲಿಫಿಕೇಷನ್, ನಿಮ್ಮ ಮಾರ್ಕ್ಸ್, ನಿಮ್ಮ ಸ್ಕೋರ್ ಮತ್ತು ನಿಮ್ಮ ಎಲಿಜಿಬಿಲಿಟಿ ಆಧಾರದ ಮೇಲೆ ನಿಮಗೆ ಒಂದು ಪೋಸ್ಟನ್ನು ಕೊಡಲಾಗುತ್ತದೆ. ಮೇನ್ಸಲ್ಲಿ ನಾವು ಯಾವ ವಿಷಯಗಳನ್ನು ಅಧ್ಯಯನ ಮಾಡಬೇಕು, ಯಾವ ರೀತಿಯಾಗಿ ಅಧ್ಯಯನ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈಗ ನಾವು ಪ್ರಿಲಿಮ್ಸಲ್ಲಿ ಮೊದಲು ಜನರಲ್ ಸ್ಟಡೀಸ್, ಸಾಮಾನ್ಯ ಅಧ್ಯಯನ ಮತ್ತು CSAT ಇದರ ಬಗ್ಗೆಯೂ ಸಹ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ವಿಷಯಗಳನ್ನು ಇನ್ಕ್ಲೂಡ್ ಆಗಿರ್ತದೆ ಅನ್ನೋದು ನೋಡೋಣ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.